ಯೋಬನು 1ನೇ ಅಧ್ಯಾಯ 21ನೆಯ ವಾಕ್ಯ. ಏನು ಇಲ್ಲದವನಾಗಿ ತಾಯಿಯ ಗರ್ಭದಿಂದ ಬಂದೆನೋ, ಏನು ಇಲ್ಲದವನಾಗಿಯೇ ಗತಿಸಿ ಹೋಗುವೆನೋ. ಯೆಹೋವನೇ ಕೊಟ್ಟನು, ಯೆಹೋವನೇ ತೆಗೆದುಕೊಂಡನು, ಯೆಹೋವನ ನಾಮಕ್ಕೆ ಸ್ತೋತ್ರವಾಗಲಿ. ಈ ವಾಕ್ಯದಲ್ಲಿ ಯೋಬನು ತನಗಿದ್ದಂಥ ಎಲ್ಲ ಆಸ್ತಿ ಐಶ್ವರ್ಯ 10 ಮಂದಿ ಮಕ್ಕಳನ್ನು ಕೂಡ ಕಳೆದುಕೊಂಡಂಥ ಸಮಯದಲ್ಲಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಸೈತಾನನು ದೇವರ ಬಳಿಯಲ್ಲಿ ಯೋಬನನ್ನು ಶೋಧಿಸುವಂತೆ ಅನುಮತಿಯನ್ನ ಪಡೆದುಕೊಂಡು ಒಂದೇ ದಿವಸದಲ್ಲಿ ಅವನಿಗಿದ್ದಂಥ ಎಲ್ಲ ಆಸ್ತಿ, ಕುರಿ, ದನ, ಒಂಟೆ ಎಲ್ಲವನ್ನೂ ಕೂಡ ನಷ್ಟಪಡಿಸಿಬಿಟ್ಟನು. ಅವನಿಗಿದ್ದಂಥ 10 ಮಂದಿ ಮಕ್ಕಳು ಕೂಡ ಒಂದೇ ದಿನದಲ್ಲಿ ತೀರಿ ಹೋದರು. ಇಂತಹ ಸಮಯದಲ್ಲಿ ಯೋಬನ ಮಾತುಗಳನ್ನು ಗಮನಿಸುವುದಾದರೆ, ಏನು ಇಲ್ಲದವನಾಗಿಯೇ ತಾಯಿಯ ಗರ್ಭದಿಂದ ಬಂದೆನೋ, ಏನು ಇಲ್ಲದವನಾಗಿಯೇ ಗತಿಸಿ ಹೋಗುವೆನೋ. ಯೆಹೋವನೇ ಕೊಟ್ಟನು, ಯೆಹೋವನೇ ತೆಗೆದುಕೊಂಡನು, ಯೆಹೋವನ ನಾಮಕ್ಕೆ ಸ್ತೋತ್ರವಾಗಲಿ ಎಂಬುದಾಗಿ ಸ್ತುತಿಸುವವನಾಗಿ ಕಾಣುತ್ತಾ ಇದ್ದಾನೆ. ದೇವರಿಗೆ ಘನತೆಯನ್ನ ಕೊಡುತ್ತಾ ಇದ್ದಾನೆ. ಅಂದ್ರೆ ಇಲ್ಲಿ ನೋಡುವಾಗ ಯೋಬನಿಗೆ ಒಂದು ಸ್ಪಷ್ಟತೆ ಇತ್ತು. ಇಹಲೋಕದ ನಮ್ಮ ಜೀವಿತದಲ್ಲಿ ನಾವು ಎಲ್ಲವನ್ನು ಬಿಟ್ಟು ಹೋಗುವಂಥವರು. ನಮಗೆ ಇಲ್ಲಿ ಏನೇ ಸಿಕ್ಕಿದರೂ ಕೂಡ ಅದು ದೇವರ ಮಹಿಮೆಗಾಗಿಯೇ. ಹಾಗೆ ಎಲ್ಲವನ್ನು ಕಳೆದುಕೊಳ್ಳುವಾಗ ಅಥವಾ ಏನು ಇಲ್ಲದವರಾಗಿರುವಾಗಲೂ ಕೂಡ ದೇವರಿಗೆ ಸಲ್ಲಿಸತಕ್ಕಂಥ ಗೌರವ, ಘನತೆ, ಸ್ತುತಿಗಳು ಕಡಿಮೆ ಆಗಬಾರದು. ಈ ವಿಷಯದಲ್ಲಿ ಅವನು ಸ್ಪಷ್ಟವಾದಂಥ ತಿಳುವಳಿಕೆ ಉಳ್ಳವನಾಗಿದ್ದರಿಂದ ಎಲ್ಲ ಇರುವಾಗಲೂ ಕೂಡ ದೇವರನ್ನ ಸ್ತುತಿಸಿದನು, ಎಲ್ಲ ನಷ್ಟವಾದಾಗಲೂ ಕೂಡ ದೇವರನ್ನ ಸ್ತುತಿಸಿ ತನ್ನ ಜೀವಿತದ ಉದ್ದೇಶ ದೇವರನ್ನ ಘನಪಡಿಸುವಂಥದ್ದು, ಸ್ತುತಿಸುವಂಥದ್ದು ಎಂಬುದನ್ನ ತಿಳಿದು ಅದನ್ನು ಸರಿಯಾಗಿ ಮಾಡಿದನು. ನಂಬಿಗಸ್ತನಾಗಿದ್ದಂಥ ಅವನ ಜೀವಿತವನ್ನ ದೇವರು 2ರಷ್ಟಾಗಿ ಆಶೀರ್ವದಿಸಿ ವಿಶೇಷವಾಗಿ ಘನಪಡಿಸಿದ್ದನ್ನ ಅಂತ್ಯದಲ್ಲಿ ನೋಡಬಹುದಾಗಿದೆ. ಇದೇ ಪ್ರಕಾರವಾಗಿ ನಮ್ಮ ಜೀವಿತಗಳಲ್ಲಿ ಕೂಡ ಬರುವಂಥದ್ದೋ ಹೋಗುವಂಥದ್ದೋ ಅಲ್ಲ, ನಮಗೆ ಸಿಕ್ಕುವಂಥದ್ದೋ ಉಳಿಯುವಂಥದ್ದೋ ಇಲ್ಲ ಕೈಜಾರಿ ಹೋಗುವಂಥದ್ದೋ ಅಲ್ಲ. ಯಾವುದು ಹೇಗೆ ಇದ್ದರೂ, ಯಾವುದು ಯಾವ ರೀತಿಯಾಗಿ ಬದಲಾದರೂ ಕೂಡ ನಮ್ಮ ಜೀವಿತದ ಉದ್ದೇಶ ದೇವರನ್ನು ಸ್ತುತಿಸುತ್ತಾ ಘನಪಡಿಸುತ್ತಾ ಇರುವಂಥದ್ದು, ಆತನೊಟ್ಟಿಗೆ ಅನ್ಯೋನ್ಯವಾಗಿ ನಂಬಿಗಸ್ತತೆಯಿಂದ ಜೀವಿಸುವಂಥದ್ದು. ಅದಕ್ಕಾಗಿಯೇ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ, ಅದಕ್ಕಾಗಿ ನಮ್ಮನ್ನು ಕರೆದಿದ್ದಾರೆ. ವಾಕ್ಯದಲ್ಲಿ ಹೇಳಲ್ಪಟ್ಟಿರುವಂತೆ, ಯಾರು ನನಗೆ ಸ್ತುತಿ ಯಜ್ಞಗಳನ್ನು ಸಮರ್ಪಿಸುತ್ತಾರೋ ಅವರೇ ನನ್ನ ಗೌರವಿಸುತ್ತಾರೆ ಎಂಬುದಾಗಿ ದೇವರೇ ಹೇಳುತ್ತಾರೆ. ಅಂದರೆ ದೇವರನ್ನ ಗೌರವಿಸಬೇಕು, ಆತನನ್ನ ಘನಪಡಿಸಬೇಕು, ಆತನಿಗೆ ನಮ್ಮ ಜೀವಿತದಲ್ಲಿ ಶ್ರೇಷ್ಠವಾದಂಥ ಮಹಿಮೆಯನ್ನ ಸಲ್ಲಿಸಬೇಕೆಂಬುದು ನಮ್ಮ ಉದ್ದೇಶವಾಗಿರಬೇಕು. ಅದನ್ನು ಈ ದಿವಸಗಳಲ್ಲಿ ಅಭ್ಯಾಸ ಮಾಡಿಕೊಳ್ಳಿ. ಎಲ್ಲ ಸಮಯದಲ್ಲೂ, ಎಲ್ಲ ಪರಿಸ್ಥಿತಿಗಳ ಮಧ್ಯದಲ್ಲೂ, ಸುಮ್ಮನೆ ಕುಳಿತಿರುವಾಗಲೂ, ಪ್ರಯಾಣ ಮಾಡುವಾಗಲೂ, ಯೋಚನೆ ಮಾಡುವಾಗಲೂ, ಎಲ್ಲ ಸಮಯದಲ್ಲಿ ಕೂಡ ದೇವರನ್ನ ಸ್ತುತಿಸುತ್ತಾ ಇರಿ, ಘನಪಡಿಸುತ್ತಾ ಇರಿ. ಕರ್ತನೆ ನಿಮಗೆ ಮಹಿಮೆ ಎಂಬುದಾಗಿ ಬಾಯಿ ತೆರೆದು ಹೇಳುತ್ತಾ ಇರಿ. ಯೇಸುವಿನ ರಕ್ತ ಜಯ ಯೇಸುವಿನ ನಾಮದಲ್ಲಿ ಎಂಬುದಾಗಿ ಆ ನಾಮವನ್ನು ಉಚ್ಚರಿಸುತ್ತಾ ಇರಿ. ಆತನ ವಾಗ್ದಾನಗಳಿಗೆ ಆಮೇನ್ ಎಂಬುದಾಗಿ ಹೇಳುತ್ತಾ ಇರಿ. ಖಂಡಿತವಾಗಿ ನಿಮ್ಮ ಜೀವಿತ ಬದಲಾಗುವುದನ್ನು, ನಿಮ್ಮ ದುರವಸ್ಥೆಗಳು ಮಾರ್ಪಡುವುದನ್ನು, ನಿಮಗೆ ವಿರೋಧವಾಗಿ ಬಂದಂಥ ಶತ್ರು ಸೈತಾನನು ನಾಚಿಕೆಗೆಟ್ಟು ಅವಮಾನಗೊಂಡು ಸೋತು ಹೋಗುವುದನ್ನು ನಿಶ್ಚಯವಾಗಿ ಕಾಣುತ್ತೀರಾ. ಕಾರಣ ದೇವರು ನಿಮ್ಮನ್ನು ಜಯಕ್ಕಾಗಿಯೇ ಆರಿಸಿಕೊಂಡಿದ್ದಾರೆ. ಜಯ ಹೊಂದಿದವರಾಗಿ ಬಾಳಬೇಕೆಂಬುದಾಗಿ ದೇವರು ಆಗ್ರಹಿಸುತ್ತಾರೆ. ಆದ್ದರಿಂದ ಪೂರ್ಣ ಹೃದಯದಿಂದ ದೇವರನ್ನ ಸ್ತುತಿಸುತ್ತಾ ಘನಪಡಿಸುತ್ತಾ ಜೀವಿಸಿರಿ. ನಿಶ್ಚಯವಾಗಿ ಜೀವಿತ ಬದಲಾಗುವುದನ್ನು ಕಾಣುತ್ತೀರಾ. ದೇವರು ನಿಮ್ಮಲ್ಲಿ, ನಿಮ್ಮ ಮೂಲಕವಾಗಿ ಮಹಿಮೆಗೊಳ್ಳುತ್ತಾರೆ. ಆ ರೀತಿಯಾಗಿ ದೇವರಿಗೆ ಸ್ತುತಿ ಯಜ್ಞಗಳನ್ನು ಸಮರ್ಪಿಸುತ್ತಾ, ಸ್ತೋತ್ರ ಯಜ್ಞಗಳನ್ನು ಸಲ್ಲಿಸುತ್ತಾ, ವಿಧೇಯತೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ಯೋಬನ ಜೀವಿತದಲ್ಲಿ ಅವನ ಪರಿಸ್ಥಿತಿಗಳು ಎಷ್ಟೇ ದುಸ್ಥಿತಿಯಾಗಿ ಬದಲಾದರೂ ಕೂಡ ಅವನು ನಿನ್ನನ್ನು ಸ್ತುತಿಸುವುದನ್ನು, ನಿನಗೆ ಘನತೆಯನ್ನು ಸಲ್ಲಿಸುವುದನ್ನು ಮರೆತು ಬಿಡಲಿಲ್ಲ. ನಮ್ಮ ಜೀವಿತಗಳಲ್ಲಿ ಕೂಡ ಕರ್ತನೆ ಯಾವಾಗಲೂ ಎಡಬಿಡದೆ ಅಪ್ಪ ನಿನ್ನ ಸ್ತುತಿಸುವಂತೆ, ಘನಪಡಿಸುವಂತೆ, ನಿನ್ನ ಮಹಿಮೆ ಪಡಿಸುತ್ತಾ ಜೀವಿಸುವಂತೆ ಪ್ರತಿಯೊಬ್ಬೊಬ್ಬರಿಗೆ
ಅವರಿಗೂ ಸಹಾಯ ಮಾಡು. ನಮ್ಮ ಜೀವಿತದ ಅವಸ್ಥೆ ಬದಲಾಗುವಂಥದ್ದೇ ಸ್ತುತಿಸುವುದರ ಮೂಲಕ, ನಿನ್ನ ಮಹಿಮೆ ಪಡಿಸುವುದರ ಮೂಲಕ, ನಿನಗೆ ಶ್ರೇಷ್ಠವಾದಂಥ ಘನತೆಯನ್ನು ಸಲ್ಲಿಸುವುದರ ಮೂಲಕವೇ ಎಂಬುದನ್ನು ಒಬ್ಬೊಬ್ಬರು ಅರಿತುಕೊಳ್ಳಲಿ. ಪ್ರತಿಯೊಂದು ಗಳಿಗೆ, ಪ್ರತಿಯೊಂದು ಕ್ಷಣವೂ ಕೂಡ ನಿನಗೆ ಆ ಮಹಿಮೆಯನ್ನು ಸಮರ್ಪಿಸುತ್ತಾ ಜೀವಿಸುವುದಕ್ಕೆ ಸಹಾಯ ಮಾಡು. ನಿನ್ನ ಸ್ತುತಿಸುವಂಥ, ನಿನ್ನನ್ನು ಗೌರವಿಸುವಂಥ ನಿನ್ನ ಮಕ್ಕಳನ್ನು ನೀನು ವಿಶೇಷವಾಗಿ ಆಶೀರ್ವದಿಸು ಕರ್ತನೆ. ಅವರ ಮುಂದೆ ಅಪ್ಪ ಶತ್ರುಗಳು ಅಡಗಲಿ, ಸೈತಾನ ಕ್ರಿಯೆಗಳು ಲಯವಾಗಲಿ, ಅವನು ಸೋತು ನಾಶವಾಗಿ ಹೋಗಲಿ. ನಿನ್ನ ಮಕ್ಕಳಾದರೂ ಕರ್ತನೆ ಜಯದಲ್ಲಿ ಮುನ್ನಡೆಯುತ್ತಾ ತಡೆಗಳನ್ನು ಮುರಿದು ವಿಶೇಷ ಆಶೀರ್ವಾದಗಳನ್ನು ಹೊಂದಿಕೊಳ್ಳಲಿ, ಜಯಗಳನ್ನು ಹೊಂದಿಕೊಳ್ಳಲಿ, ಮೇಲುಗಳನ್ನು ಅಪ್ಪ ಸ್ವಂತ ಮಾಡಿಕೊಳ್ಳಲಿ. ನಿನ್ನ ಮಕ್ಕಳು ಪೂರ್ಣ ಸಂತೋಷದಲ್ಲಿಯೂ ಸಮಾಧಾನದಲ್ಲಿಯೂ ಕರ್ತನೆ ನಿನ್ನನ್ನು ಘನಪಡಿಸುತ್ತಾ ಮುಂದುವರೆದು ಅಪ್ಪ ನಿನ್ನ ಮಹಿಮೆ ಪಡಿಸುತ್ತಾ ಜೀವಿಸಲಿಕ್ಕೆ ಸಹಾಯ ಮಾಡು. ನಿನ್ನೊಟ್ಟಿಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಇನ್ನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.